ಅಖಿಲ್ ವೈಫ್. ಓ ಶ್ಯಾಮಾ, ಇವಳು ಶ್ರುತಿ ಅಂತ ಐಶ್ವರ್ಯ ಫ್ರೆಂಡು. ನಮಸ್ಕಾರ. ನಮಸ್ಕಾರ. ಇಲ್ಲೇ ಇರ್ತೀರಲ್ಲ, ಸಿಗೋಣ. ಮೊದಲು ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ. ಸರಿನಮ್ಮ. ಓಕೆ. ಅಖಿಲ್ ಬನ್ನಿ. ನಾನಿಲ್ಲಿ ಬಂದಿದ್ದು ಐಶ್ವರ್ಯ ಪರವಾಗಿ. ಆಕ್ಷನ್ನಲ್ಲಿ ನೀವು ಗೆಲ್ದೇ ಇರೋ ಹಾಗೆ ಮಾಡೋದಕ್ಕೆ. ಎಕ್ಸ್ಕ್ಯೂಸ್ ಮೀ. ಎಸ್ ಸರ್, ಹೇಳಿ. ಸೂಟ್ ರೂಮ್. ಅಖಿಲ್, ಸೂಟ್ ಬೇಡ, 2 ರೂಮ್ ತಗೋ. ನಾನು ಶ್ಯಾಮ 1 ರೂಮಲ್ಲಿ ಇರ್ತೀವಿ, ನೀನ್ ಇನ್ನೊಂದು ರೂಮಲ್ಲಿ ಇರು. 2 ರೂಮ್ಸ್ ಯಾಕೆ ಮಮ್ಮಿ? ಸೂಟ್ ತಗೊಂಡ್ರೇನೆ ಚೆನ್ನಾಗಿರುತ್ತಲ್ವಾ? 2 ರೂಮಲ್ಲಿ ಇದ್ರೇನೆ ಒಳ್ಳೇದು. ನಿಂಗೆ ಕೆಲ್ಸಕ್ಕೆ ಡಿಸ್ಟರ್ಬ್ ಆಗಲ್ಲ. ನಾನು ಶ್ಯಾಮ ನಮ್ ಪಾಡಿಗೆ ನಾವು 1 ರೂಮಲ್ಲಿ ಇರ್ತೀವಿ, ನಿನ್ ಪಾಡಿಗೆ ನೀನು ಕೆಲ್ಸ ಮಾಡ್ಕೋಬಹುದು. ಹಾಗಲ್ಲ ಮಮ್ಮಿ. ಅಖಿಲ್. ಏನ್ರಿ ಅತ್ತೆ ಹೇಳ್ತಿದಾರಲ್ಲ 2 ರೂಮ್ ತಗೊಳ್ಳಿ ಅಂತ, ಹಾಗೆ ಮಾಡಿದ್ರಾಯ್ತು. ಓಕೆ, 2 ರೂಮ್ಸ್ ಪ್ಲೀಸ್. 1 ಮಿನಿಟ್ ಚೆಕ್ ಮಾಡ್ತೀನಿ. ರೂಮ್ಸ್ ಅಂದ್ರೆ ಪಕ್ಕದಿಲ್ಲ ಸರ್, ಸ್ವಲ್ಪ ದೂರ ಇದೆ. ಎಷ್ಟು ದೂರ ಇರುತ್ತೋ ಅಷ್ಟೇ ಒಳ್ಳೇದು. ಕೊಡಿ. ಓಕೆ ಮೇಡಮ್. ಸರ್, ನಿಮ್ಮ ಡೀಟೇಲ್ಸ್ ಹೇಳಿ. ಯಾ. ಹಲೋ ಐಶು. ಹೇಳು ಶ್ರುತಿ. ನೀನ್ ಹೇಳಿದ ಹಾಗೆ ನಿನ್ ಅತ್ತೆ 2 ರೂಮ್ ಬುಕ್ ಮಾಡಿಸಿದ್ರು. ನಾನೇ ಅತ್ತೆಗೆ ಆ ಐಡಿಯಾ ಕೊಟ್ಟಿದ್ದು. ನೀನ್ ಹೇಳಿದ ಹಾಗೆ 2 ರೂಮು ಅಕ್ಕಪಕ್ಕ ಇರ್ದೆ ದೂರ ಇರೋ ಹಾಗೆ ಅರೇಂಜ್ ಮಾಡಿಸಿದೀನಿ. ಗುಡ್. ನಿನ್ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಹೇಳಿದ್ರೆ ಫಾಲೋ ಮಾಡ್ತೀನಿ. ಹೇಳ್ತೀನಿ. ಇಂಥ ಮೀಟಿಂಗ್ಸ್ ಅಟೆಂಡ್ ಮಾಡೋಕ್ಕೂ ಮುಂಚೆ ನಮ್ಮ ಅಖಿಲ್ ನೈಟ್ ಎಲ್ಲ ಚೆನ್ನಾಗಿ ಪ್ರಿಪೇರ್ ಆಗ್ತಾನೆ. ಓಕೆ. ಇನ್ನೊಂದು ಮುಖ್ಯವಾದ ವಿಷಯ, ಅಖಿಲ್ಗೆ ಡಾರ್ಕ್ ಫೋಬಿಯಾ ಇದೆ. ಹೌದಾ? ಹೌದು. ರಾತ್ರಿ ಕರೆಂಟ್ ಹೋಯ್ತು ಅಂದ್ರೆ ತುಂಬಾ ಡಿಸ್ಟರ್ಬ್ ಆಗ್ತಾನೆ. ಐ ಸಿ. ಸೊ ರಾತ್ರಿ ಅವನ್ ರೂಮಲ್ಲಿ ಮಾತ್ರ ನೀನು ಪವರ್ ಕಟ್ ಮಾಡಿಸ್ಬೇಕು. ಅವನು ಮೀಟಿಂಗ್ಗೆ ಪ್ರಿಪೇರ್ ಆಗಕ್ಕಾಗದೆ ತುಂಬಾನೇ ಡಿಸ್ಟರ್ಬ್ ಆಗ್ಬೇಕು. ಓಕೆ ಐಶು, ಅರ್ಥ ಆಯ್ತು. ಸೊ ನಿನ್ ಗಂಡನ್ನ ಬೇಡ ಅಂದು ನಿನ್ ಮಾವನವರು ಅಖಿಲ್ನ ಇಲ್ಲಿ ಕಳ್ಸಿರೋದಕ್ಕೆ ಇಲ್ಲಿ ಅಖಿಲ್ ಫೇಲ್ ಆಗ್ಬೇಕು. ಎಸ್. ಆ ಸಿದ್ದಪ್ಪ ಮಸಾಲಾ ಕಂಪನಿ ನಿಮಗ್ ಸಿಗ್ಬಾರ್ದು. ಎಸ್. ಆ ಕಂಪನಿನ ಪಡ್ಕೊಳ್ಳೋಕಾಗ್ದೆ ಖಾಲಿ ಕೈಲಿ ತಿರುಗ್ ಬಂದಿದ್ದಕ್ಕೆ ಅಖಿಲ್ ನಿಮ್ಮನೇಲಿ ಎಲ್ಲಾರ ಮುಂದೆ ತಲೆ ತಗ್ಗಿಸ್ಬೇಕು. ಹಾಗಾಗೋ ತನಕ ನನಗೆ ಸಮಾಧಾನ ಆಗಲ್ಲ. ಓಕೆ ಐಶು, ಎಲ್ಲ ನೀನ್ ಅನ್ಕೊಂಡ್ ಹಾಗೆ ನಡ್ಯತ್ತೆ. ಕೂಲ್. ಅಖಿಲ್ ಬಂದ ಹಾಗೇನೆ ಇಲ್ಲಿಂದ ವಾಪಸ್ ಕೂಡ ಬರ್ತಾನೆ. ಓಕೆ, ಬಾಯ್. ಬಾಯ್. ಏನ್ರಿ ಇದೇನು?
ಇಷ್ಟು ಮೊಂಬತ್ತಿ ಇಟ್ಟಿದ್ದಾರಿಲ್ಲಿ? ಇದು ಹೈದರಾಬಾದಲ್ಲಿ ಕೇರಳದಲ್ಲಿ ತುಂಬ ಫೇಮಸ್. ದೊಡ್ಡ ದೊಡ್ಡ ಹೋಟೆಲ್ಸಲ್ಲಿ ರೆಸಾರ್ಟ್ಸಲ್ಲಿ ಹೀಗೆ ಅಲಂಕಾರಕ್ಕೆ ಇಟ್ಟಿರ್ತಾರೆ. ಓ, ಇದು ಅಲಂಕಾರಕ್ಕೆ ಇಟ್ಟಿದ್ದಾ? ಹಚ್ಚೋಕೆ ಅಂತಲ್ವಾ? ಹಚ್ತಾರೆ, ರಾತ್ರಿ ಹೊತ್ತು ಹಚ್ಚಿಡ್ತಾರೆ. ಹೌದಾ, ರಾತ್ರಿ ಹಚ್ಚಿಡ್ತಾರಾ? ರಾತ್ರಿ ಅಲ್ದೆ ಮತ್ತೆ ಹಗ್ಲಲ್ಲೂ ಹಚ್ಚಿಡ್ತಾರಾ? ಇಂಥ ಹುಚ್ಚ ಪ್ರಶ್ನೆನ ಕೇಳ್ಬೇಡ. ಹಳ್ಳಿ ಗುಗ್ಗು ಅಂದ್ಕೋತಾರೆ. ಮಾತಾಡ್ದೆ ಬಾ. ಸರಿ ಅತ್ತೆ. ಎಕ್ಸ್ಕ್ಯೂಸ್ ಮಿ ಸರ್. ಎಸ್, ಕಮಿನ್. ಊಟ ಸರ್. ಹಾಂ, ಅಲ್ಲಿಡಿ. ಸರಿ ಸರ್. ಮೇಡಮ್, ಅಖಿಲ್ ಏನ್ ಮಾಡ್ತಿದ್ದಾನೆ? ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡ್ತಿದ್ದಾರೆ ಮೇಡಮ್. ಹೌದಾ, ಓಕೆ. ಇನ್ನೊಂದು ಅರ್ಧ ಗಂಟೆಲಿ ಡಿನ್ನರ್ ಮುಗ್ದಿರತ್ತೆ ಅಲ್ವಾ? ಹೌದು ಮೇಡಮ್, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ರೆಸ್ಟೋರೆಂಟ್ ಕೂಡ ಕ್ಲೋಸ್ ಆಗುತ್ತೆ. ಹಾಗಾದ್ರೆ ಒಂದು ಕೆಲಸ ಮಾಡು, ಆ ರೂಮಿಗೆ ಸಂಬಂಧಪಟ್ಟಿರೋ ಮೇನ್ ಸೆಲ್ ಇದೆ. ಅಲ್ಲಿದೆ ಮೇಡಮ್. ಓಕೆ, ನಡಿ. ಹಾಂ. ನೀನು ಕೂಡ ತಿನ್ಬೋದಲ್ಲ? ನಿಮ್ ಊಟ ಆದ್ಮೇಲೆ ತಿಂತೀನಿ ಅತ್ತೆ. ಅಂದ್ರೆ ನಾನು ಉಳ್ಸಿದ್ರೆ ತಿಂತೀನಿ ಅಂತ್ಯಾ? ಇಲ್ದಿದ್ರೆ ತಿನ್ನಲ್ವಾ? ಅಯ್ಯೋ, ನನ್ನ ಉದ್ದೇಶ ಅದಲ್ಲ ಅತ್ತೆ. ಅದಲ್ದೇ ಇದ್ರೆ ನೀನು ಪ್ಲೇಟ್ ತಗೊಂಡು ತಿನ್ನು. ನಾನು ಇವ್ರ ಜೊತೆ ತಿನ್ಲಿ ಅಂತ ಹೀಗೆ ಹೇಳ್ತಿದ್ದಾರೆ. ಏನ್ ಹಾಗ್ ನೋಡ್ತಿದ್ಯಾ? ನೀನ್ ತಿಂತೀಯಾ? ನಾನು ತಿನ್ನೋದ್ ನಿಲ್ಲಿಸ್ಲಿ ಅಂತ್ಯಾ? ಇಲ್ಲ ಅತ್ತೆ, ತಿಂತೀನಿ. ಮಮ್ಮಿ, ಶ್ಯಾಮ, ಶ್ಯಾಮ. ಮಮ್ಮಿ, 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 ಶ್ಯಾಮ. ಕರೆಂಟ್ ಹೋಯ್ತಲ್ಲ. ಮಮ್ಮಿ, ಮಮ್ಮಿ, ಮಮ್ಮಿ. ಅವರಲ್ಲಿ ಹೇಗಿದ್ದಾರೋ ಏನೋ. ಮಮ್ಮಿ, ಶ್ಯಾಮ. ಮಮ್ಮಿ, ಬೇಗ ಬನ್ನಿ. ಶ್ಯಾಮ, ಶ್ಯಾಮ. ಮಮ್ಮಿ, ಕಮ್ ಫಾಸ್ಟ್. ಅಖಿಲ್. ಮಮ್ಮಿ, ಶ್ಯಾಮ. ರೀ, ಮಮ್ಮಿ, ಶ್ಯಾಮ. ಅಖಿಲ್. ಮಮ್ಮಿ, ಅಖಿಲ್. ಮಮ್ಮಿ, ಮಮ್ಮಿ, ಅಖಿಲ್, ಮಮ್ಮಿ. ನೋಡು, ನಾವ್ ಬಂದಿದೀವಿ ನೋಡು. ಮಮ್ಮಿ, ನಾನ್ ಶ್ಯಾಮ. ಬಂದಿದ್ದೀನಿ, ಭಯ ಪಡ್ಬೇಡ. ರೀ, ಅಖಿಲ್, ಶ್ಯಾಮ. ಭಯ ಪಡ್ಬೇಡ. ಮಮ್ಮಿ, ಭಯ ಆಗ್ತದೆ ಮಮ್ಮಿ. ಅಖಿಲ್, ಮಮ್ಮಿ, ನಿನ್ಗೇನು ಆಗಲ್ಲ. ಶ್ಯಾಮ. ಕಣ್ತೆಗಿ. ಅಖಿಲ್, ಶ್ಯಾಮ. ನೋಡು, ನಾನು ಅಮ್ಮ ಬಂದಿದ್ದೀನಪ್ಪ. ಶ್ಯಾಮ. ನೋಡು, ಭಯ ಪಡ್ಬೇಡ. ಮಮ್ಮಿ. ರೀ, ಹೆದರ್ಬೇಡಿ. ಅಖಿಲ್, ಅಖಿಲ್, ಇಲ್ಲಿ ನೋಡು ಕಂದ. ಶ್ಯಾಮ. ಅಖಿಲ್, ಕಣ್ತೆಗಿ, ಇಲ್ಲಿ ನೋಡು. ಭಯ ಪಡ್ಬೇಡ ಕಂದ, ಇಲ್ಲಿ ನೋಡು, ನಾನು ಇಲ್ಲಿದ್ದೀನಿ, ನಾನು ನೋಡು. ಶ್ಯಾಮ.
ಭಯ ಆಗ್ತಿದೆ. ಮಮ್ಮಿ ಅಖಿಲ್, ಕಣ್ ಮಮ್ಮಿ ಬಿಡು ಕಂದ. ಮಮ್ಮಿ. ಇಲ್ಲ್ ನೋಡು. ಶ್ಯಾಮ, ಬೇಗ ಬಾ. ಇಲ್ಲಿ ನೋಡು ಅಖಿಲ್. ಅಖಿಲ್, ಕಣ್ ತೆಗಿ ಕಂದ, ಕಣ್ ತೆಗಿ. ಅಖಿಲ್, ಅಖಿಲ್, ಕಂದ ಇಲ್ಲಿ ನೋಡಿ. ಅಖಿಲ್, ಅಖಿಲ್ ರೀ, ನಾನ್ ಬಂದಿದ್ದೀನಿ. ನೋಡಿ, ಬೆಳಕ್ ಬಂದಿದೆ. ನೋಡು. ಕಣ್ ಬಿಡಿ. ಅಖಿಲ್ ನೋಡು. ಅಖಿಲ್, ಏನ್ರಿ, ಕಣ್ ಬಿಡಿ. ಕಂದ. ಅಖಿಲ್, ಇಲ್ಲಿ ಕೂತ್ಕೊಳ್ಳಿ. ಎಲ್ಲಿ ಕೂತ್ಕೋ. ಕಣ್ ಬಿಡಿ. ಇಲ್ಲಿ ನೋಡು. ರೀ, ಕಣ್ ಬಿಡಿ. ನೋಡು ಕಂದ. ಮಮ್ಮಿ ಮಮ್ಮಿ ಬೆಳಕ್ ಬಂತಲ್ಲ. ಮಮ್ಮಿ. ಕಣ್ ತೆಗಿ. ಬಂದ್ಯಾ? ಬೆಳಕು ತಂದ್ಯಾ? ತಂದೆ ರೀ. ಪ್ಲಾನ್ ಫೇಲ್ ಆಗೋಯ್ತು. ಮೊದಲು ಸ್ವಲ್ಪ ನೀರು ಕುಡೀರಿ. ಥ್ಯಾಂಕ್ ಯು ಶ್ಯಾಮ, ಥ್ಯಾಂಕ್ ಯು ವೆರಿ ಮಚ್. ಈಗ ಹೇಗಿದ್ಯಾ ಕಂದ? ಪರವಾಗಿಲ್ಲ ಮಮ್ಮಿ, ಆರಾಮಾಗಿದ್ದೀನಿ. ನೋ ಪ್ರಾಬ್ಲಮ್. ಶ್ಯಾಮ ಬಂದ್ಲು ಅಲ್ವಾ? ಇನ್ನು ನೋ ಪ್ರಾಬ್ಲಮ್. ಇಷ್ಟು ದೊಡ್ಡ ರೆಸಾರ್ಟ್ ಅಲ್ಲಿ ಎಷ್ಟು ಹೊತ್ತು ಕರೆಂಟ್ ಹೋಗೋದು ಅಂದ್ರೇನು? ಜನರೇಟರ್ ಇರಲ್ವಾ? ಇರು, ಕೇಳ್ಕೊಂಡ್ ಬರ್ತೀನಿ. ರೀ, ಇಲ್ಲಿ ನೋಡಿ. ಐ ಆಮ್ ಓಕೆ. ಏಯ್, ಹೇಳಿ ಮೇಡಮ್. ಏನಪ್ಪ ಇದು? ಇಷ್ಟೋ ತನಕ ಕರೆಂಟ್ ಹೋಗೋದು ಅಂದ್ರೇನು? ಜನರೇಟರ್ ಇಲ್ವಾ? ಇದೆ ಮೇಡಮ್, ಆದರೆ ಸ್ವಲ್ಪ ರಿಪೇರಿ ಆಗಿದೆ. ಜನರೇಟರ್ ರಿಪೇರಿನಾ? ಮೆಕ್ಯಾನಿಕ್ ನೋಡ್ತಿದ್ದಾರೆ ಮೇಡಮ್. ಒಂದು 10 ನಿಮಿಷದಲ್ಲಿ ಕರೆಂಟ್ ಬರುತ್ತೆ ಮೇಡಮ್. ಛೇ, ಅಖಿಲ್, ತುಂಬಾ ಡಿಸ್ಟರ್ಬ್ ಆಗ್ತಾರೆ ಅನ್ಕೊಂಡ್ರೆ ಇಷ್ಟು ಬೇಗ ನಾರ್ಮಲ್ ಆಗ್ಬಿಟ್ರಲ್ಲ. ಪಾಚೆ ಕಂದ, ಜನರೇಟರ್ ರಿಪೇರಿ ಮಾಡ್ತಿದಾರಂತೆ. ಇನ್ನು 10 ನಿಮಿಷದಲ್ಲಿ ಕರೆಂಟ್ ಬಂದ್ಬಿಡುತ್ತೆ. ನೋ ಪ್ರಾಬ್ಲಮ್ ಮಮ್ಮಿ, ಯಾವಾಗ ಬಂದರೂ ಪರವಾಗಿಲ್ಲ. ಶ್ಯಾಮ ದೀಪ ತಂದಿದ್ದಾಳಲ್ವಾ? ಅತ್ತೆ, ನೀವು ಹೋಗಿ ಮಲ್ಕೊಳ್ಳಿ. ಕರೆಂಟ್ ಬರೋ ತನಕ ನಾನು ಇಲ್ಲೇ ಇರ್ತೀನಿ. ನೀನೇ ಹೋಗಿ ಮಲ್ಕೋ. ಕರೆಂಟ್ ಬರೋ ತನಕ ನಾನಿಲ್ಲೇ ಇವನ್ ಹತ್ರನೇ ಇರ್ತೀನಿ. ನೀವ್ಯಾಕೆ ಮಮ್ಮಿ ನಿದ್ರೆ ಬಿಡಬೇಕು? ಪರವಾಗಿಲ್ಲ ಕಂದ. ಎಷ್ಟು ಹೊತ್ತು? 10 ನಿಮಿಷ ತಾನೇ. 10 ನಿಮಿಷದಲ್ಲಿ ಕರೆಂಟ್ ಬಂದ್ಬಿಡುತ್ತೆ. ಜನರೇಟರ್ ರಿಪೇರಿ ಅಂದ್ರಲ್ಲ ಮಮ್ಮಿ, ಲೇಟ್ ಆಗ್ಬೋದು. ತುಂಬ ಹೊತ್ತು ಎದ್ದಿದ್ರೆ ನಿಮ್ಮ ಆರೋಗ್ಯ ಹಾಳಾಗತ್ತೆ. ನನ್ನ ಮಾತು ಕೇಳಿ ನೀವು ಹೋಗಿ ಮಲ್ಕೊಳ್ಳಿ. ಕರೆಂಟ್ ಬರ್ತಿದ್ದ ಹಾಗೆ ಶ್ಯಾಮ ಬಂದ್ಬಿಡ್ತಾಳೆ. ಪ್ಲೀಸ್ ಮಮ್ಮಿ, ಹೋಗಿ ಮಲ್ಕೊಳ್ಳಿ. ನನ್ನ ಮಾತು ಕೇಳಿ, ರೆಸ್ಟ್ ತಗೊಳ್ಳಿ. ಓಕೆ ಕಂದ. ಕರೆಂಟ್ ಬರ್ತಿದ್ದ ಹಾಗೆ ಬಂದ್ಬಿಡು. ಸರಿ ಅತ್ತೆ. ನಿಮ್ ಕೆಲ್ಸ ಇನ್ನೂ ಮುಗಿಲಿಲ್ವಾ ರೀ?
ಬರ್ತೀಯಾ? ಓಕೆ. ಊಟ ಆಗೋಯ್ತು. ನನ್ನ ವರ್ಕ್ ಕೂಡ ಮುಗೀತು. ಶ್ಯಾಮ, ಇದನ್ನ ಹುಷಾರಾಗಿ ಇಟ್ಕೋಬೇಕು. ಮಾಟಗಾರನ ಪ್ರಾಣ ಗಿಳಿ ಒಳಗಿದ್ದ ಹಾಗೆ ಈಗ ನಮ್ಮೆಲ್ಲರ ಪ್ರಾಣನೂ ಈ ಲ್ಯಾಪ್ಟಾಪ್ ಒಳಗಡೆನೆ ಇದೆ. ಇದು ಕಳೆದು ಹೋದ್ರೆ ನಮ್ಮ ಪ್ರಾಣ ಎಲ್ಲ ಹೋದ ಹಾಗೆ ಅನ್ಕೋ. ಹೌದಾ ರೀ? ಹೌದು, ನಮ್ಮ ಭವಿಷ್ಯ ಎಲ್ಲ ಇದರಲ್ಲೇ ಇರೋದು. ನಾಳೆ ಮೀಟಿಂಗಿಗೆ ಈ ಲ್ಯಾಪ್ಟಾಪ್ ಬೇಕೇ ಬೇಕು. ಇದನ್ನೇನಾದ್ರೂ ಮರ್ತು ಹೋದೆ ಅನ್ಕೋ, ಆ ಏರಿಯಾದಿಂದ ಮತ್ತೆ ಇಷ್ಟು ದೂರ ಬಂದು ಇದನ್ನ ತಗೊಂಡು ಹೋಗ್ಬೇಕಾಗತ್ತೆ. ಹೌದಾ? ಹಾಗಾದ್ರೆ ನಾಳೆ ಬೆಳಿಗ್ಗೆನೆ ನಿಮಗೆ ನೆನ್ಪು ಮಾಡ್ತೀನಿ. ಕರೆಂಟ್ ಬಂತಲ್ಲ, ಹೋಗಿ ಶ್ಯಾಮನ ಕರ್ಕೊಂಡು ಬರಬೇಕು. ಶ್ಯಾಮ, ಕರೆಂಟ್ ಬಂತಲ್ಲಮ್ಮ, ಇನ್ನೇನು ಬಾ, ನಮ್ಮ ರೂಮಲ್ಲಿ ಮಲ್ಗೋಣ. ಸರಿ ಅತ್ತೆ. ನೀನು ಕೂಡ ಬೇಗ ಮಲ್ಕೋಕಂದ. ನಡಿ. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಕಾಲ್ ಮಾಡ್ತಿದ್ದಾಳಲ್ಲ. ಹಲೋ, ನಮ್ ಪ್ಲಾನ್ ಆಯ್ತಾ? ಇಲ್ಲ ಐಶು, ಅವನ ಹೆಂಡತಿ ಕ್ಯಾಂಡಲ್ ತಂದಿದ್ದಕ್ಕೆ ಅವನು ಅನ್ಕೊಂಡಷ್ಟು ಡಿಸ್ಟರ್ಬ್ ಆಗ್ಲಿಲ್ಲ. ಕ್ಯಾಂಡಲ್ ಲೈಟಲ್ಲೇ ವರ್ಕ್ ಎಲ್ಲ ಮಾಡ್ಕೊಂಡ್ಬಿಟ್ಟ. ಕರೆಂಟ್ ಹೋದ್ರೂ ಕೂಡ ಅವನು ಡಿಸ್ಟರ್ಬ್ ಆಗ್ಲಿಲ್ವಾ? ನೋ ಪ್ರಾಬ್ಲಮ್ ಶ್ರುತಿ. ಇನ್ನೊಂದು ಐಡಿಯಾ ಹೇಳ್ತೀನಿ, ಅದನ್ನ ಫಾಲೋ ಮಾಡು. ಏನ್ ಹೇಳು? ಓಕೆ ಐಶು, ನಾಳೆ ಬೆಳಿಗ್ಗೆ ಅಖಿಲ್ ಮೀಟಿಂಗ್ಗೆ ಹೊರಡೋಕ್ ಮುಂಚೆ ನೀನ್ ಹೇಳಿದ್ದನ್ನ ಹೇಳಿದ ಹಾಗೆ ಮಾಡ್ತೀನಿ. ಈ ಸಾರಿ ಮಾತ್ರ ನಮ್ ಪ್ಲಾನ್ 100% ವರ್ಕೌಟ್ ಆಗತ್ತೆ. ಥ್ಯಾಂಕ್ ಯು ಸೋ ಮಚ್.